ಮೊದಲನೇದಾಗಿ ಔಟ್ ಆಫ್ ಔಟ್ ಮಾಸ್ ಮೂವಿ ಬಂದು ತುಂಬಾ ತಿಂಗಳಾಗಿತ್ತು ಬ್ರೋ. ಇವತ್ತು ಭೀಮಾ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ದುಂಬೆ ವಿಜಯಣ್ಣ. ಯಾಕೆಂದ್ರೆ ಅವ್ರು ಬಂದಿದ್ದೆ ಒಂಥರ ಫಿನಿಕ್ಸ್ ಬ್ರೋ. ಅವ್ರು ಬಂದಾಗ ಗಣೇಶ್ ಇವರು ಒಟ್ಟಿಗೆ ಬಂದಿದ್ದು. ಅವಾಗ ಬಂದಾಗ ಏನ್ ಸೌಂಡ್ ಇತ್ತು, ದುನಿಯಾ ಚೆನ್ಲಿ. ಅದಾದ್ಮೇಲೆ ನಮ್ಗೆ ಬೆಸ್ಟ್ ಮಾಸ್ ಸಿನಿಮಾ ಅಂತ ಅವ್ರು ಕಾಣಿಸಿದೆ ಔಟ್ ಡೈರೆಕ್ಷನ್ ಅಲ್ಲಿ ಬಂದಾಗ. ಯಾಕಂದ್ರೆ ಎಲ್ಲಾ ಬಾಗ್ಲು ಕ್ಲೋಸ್ ಆದಾಗ ಅವರ ಡೈರೆಕ್ಷನ್ ಮಾಡ್ಕೊಂಡು ಫಿನಿಕ್ಸ್ ತರ ಬಂದು ಗೊತ್ತಾ, ಅದು ಖುಷಿ. ಈ ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ಇವಾಗ ನಾರ್ತಿಂದ ಬಂದಿದ್ದವರು ಕೆಲವರು ಇಲ್ಲಿಗೆ ಬಂದು ಬೆಂಗಳೂರಿನ ಕರ್ನಾಟಕನ ಹಾಳು ಮಾಡ್ತಾವ್ರೆ, ಗಾಂಜಾ ಡ್ರಗ್ಗು ಅದಂತ. ಅದ್ರ ಬಗ್ಗೆ ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಬಂದು ನೋಡಿ, ಎಲ್ಲ ತಂದೆ ತಾಯಿಗಳಿಗೆ ಸಿನಿಮಾ ನೋಡ್ಬೇಕು ಅಂತ ಮಕ್ಕಳನ್ನ ಒಂದು ಒಳ್ಳೆ ಪೇಪರ್ ಇಟ್ಕೊಬೋದು. ಅಧಿಕಾರ ಬಂದು ಸಿನಿಮಾ ನೋಡಿ. ತುಂಬಾ ಖುಷಿ ಆಯ್ತು ಬ್ರದರ್. ರಿಯಲ್ ರೌಡಿಸಮ್ ರಿಯಲ್ ಫೈಟ್ ಅಂತ ಹೇಳಿದ್ರೆ ಅದಕ್ಕೊಂದು ಹೆಸರೇ ದುನಿಯಾ ವಿಜಯ್ ಅವರು ಅಂತ. ಒಂದೊಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಈ ಸಮಾಜದಲ್ಲಿ ಹಾಳಾಗ್ತಾ ಇರ್ತಕ್ಕಂಥ ಹುಡುಗರನ್ನ ಉದ್ಧಾರ ಮಾಡೋಕ್ಕೆ ಭೀಮಾ ಕೈ ಹಾಕಿದ್ರೆ ದುನಿಯಾ ವಿಜಯ್ ಅವರು ಅದಕ್ಕೆಲ್ಲರೂ ಸಪೋರ್ಟ್ ಮಾಡೋಣ. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಒಂದು 70% ಹುಡುಗರು ಗಾಂಜಾಗೆ ಅಡಿಕ್ಟ್ ಆಗಿದ್ದಾರೆ ಗುರು. ಅದು ಬೆಂಗಳೂರಲ್ಲಿ ತುಂಬಾ ಜನ ಅಡಿಕ್ಟ್ ಆಗಿದ್ದಾರೆ. ಅದ್ರ ಜೊತೆಗೆ ಹುಡುಗಿರು ಕೂಡ ಅಡಿಕ್ಟ್ ಆಗಿದ್ದಾರೆ ಬ್ರದರ್. ನಾನು ಹುಡುಗರು ಹೆಂಗಿದ್ರು ಚೇಂಜ್ ಆಯ್ತಾರೆ, ಹುಡುಗರು ಹೆಂಗಿದ್ರು ಚೇಂಜ್ ಆಯ್ತಾರೆ. ಈ ಮೂವಿ ನೋಡಿ ನಾವು ಹುಡುಗಿರಿಗೆ ಒಂದು ಮಾತು ಹೇಳ್ತೀನಿ ಬ್ರದರ್. ಏರಿಯಾದಲ್ಲ ಮಿಂಚ್ಬೇಕು ಅಂತ ಹೇಳ್ತಾರಲ್ಲ, ಏರಿಯಾದ ಹುಡುಗಿರಿಗೆ ನೀವು ಸೂಟ್ ಹಾಕೋ ಹುಡುಗರ ಜೊತೆ, ಫೀಲಿಂಗ್ ಮಾಡೋ ಹುಡುಗರ ಜೊತೆ ಹಿಂದೆ ಕೂತ್ಕೊಂಡು ಕೂದಲು ಕಲರ್ ಹಾಕ್ಸ್ಕೊಂಡು ಶೋಕಿ ಮಾಡ್ತೀರಲ್ಲ, ಏರಿಯಾದಲ್ಲಿ ಒಂದು ಹೆಸರು ಮಾಡ್ಬೇಕಂತ ನಿಮ್ಗೆ ಸೂಟ್ ಹಾಕ್ಸ್ಬಿಟ್ಟು ಹುಡುಗರೆಲ್ಲ ಬಸ್ರು ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಆಯ್ತಾ, ಹೆಸರು ಗಿಸ್ರು ಏನು ಆಗಲ್ಲ. ನೀವು ರೌಡಿ ಇವಾಗ ಹುಡುಗರಿಗಿಂತ ಹುಡುಗಿರೇ ಜಾಸ್ತಿ ಬೈತಾರೆ ಬ್ರದರ್, ಅಮ್ಮನ ಅಕ್ಕನ ಅದು ಇದು ಅಂತ. ಇದಕ್ಕೆಲ್ಲ ಕಾರಣ ಏನು ಹೇಳಿ? ಗಾಂಜಾ. ಆಯ್ತಾ, ಗಾಂಜಾ ಅನ್ನೋದು ತುಂಬಾ ಸ್ಪ್ರೆಡ್ ಆಗ್ಬಿಟ್ಟೈತೆ. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಗಂಜಿ ಇಲ್ಲ ಅಂದ್ರೆ ಬದುಕಲ್ಲ ಹೊಟ್ಟೆಗೆ ಅಂತ. ಇವಾಗ ಗಾಂಜಾ ಇಲ್ಲ ಅಂದ್ರೆ ಬದುಕ್ತಾ ಇಲ್ಲ ಗುರು. ಆಯ್ತಾ, ಈ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಒಂದ್ ಒಳ್ಳೆ ಕಂಟೆಂಟ್ ಸಿನಿಮಾ ಗುರು. ಆಯ್ತಾ, ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕು. ಇವಾಗೆಲ್ಲ ಈ ಸಿನಿಮಾದಲ್ಲಿ ಒಂದೇ ಒಂದು ಮೆಸೇಜ್ ಏನ್ ಗೊತ್ತಾ, ಒಂದೇ ಒಂದು ದುನಿಯಾ ವಿಜಯ್ ನೀಟಾಗಿ ತೋರಿಸಿದ್ದಾರೆ. ಇವಾಗ ನೀವೇನ್ ಗಾಂಜಾ ಸೇರ್ತಾ ಇದ್ದೀರಾ, ಅದನ್ನ ಸುಡ್ತಾ ಇದ್ದೀರಾ, ಅದು ನಿಮ್ನೆಲ್ಲ ಒಂದಲ್ಲ ಒಂದಿನ ಸುಡುತ್ತೆ ನೋಡಿ ಬ್ರದರ್. ಏರಿಯಾದಲ್ಲಿ ಯಾರೆಲ್ಲ ಹುಡುಗರಿಗೆ ಗಾಂಜಾ ಕೊಡ್ಸಿ ಅವ್ರ ಹತ್ರ ಸಹಾಯ ಮಾಡಿಸ್ಕೊಂತವ್ರು, ಯಾರ್ಯಾರು ಗಾಂಜಾ ಹೊಡಿತಿದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅದೇ ಗಾಂಜಾ ಕೊಡಿಸ್ತವ್ರು ನಿಮ್ನ ಒಂದಲ್ಲ ಒಂದಿನ ಚುಚ್ಚಿ ಸಾಯಿಸ್ತಾರೆ. ಆಯ್ತಾ, ಅವಾಗ ನೀವು ಹಾಳಾಯ್ತೀರಾ, ನಿಮ್ ಫ್ಯಾಮಿಲಿ ಹಾಳಾಯ್ತೀರಾ. ದಯವಿಟ್ಟು ನೀವು ಉದ್ಧಾರ ಆಗ್ಬೇಕು ಅಂದ್ರೆ ಒಂದ್ಸಲ ಭೀಮಾ ಸಿನಿಮಾ ನೋಡಿ. ಇವೆಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿದ್ರೆ ಇರ್ತೀರಾ, ಇಲ್ಲ ಬೀದಿ ಹೆಣ ಆಗೋಗ್ತೀರಾ ಗುರು.